ಹಲೋ ಗೈಸ್, ವೆಲ್ಕಮ್ ಟು KVPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕಿರುವಂಥದ್ದು ಅಪ್ಕಮಿಂಗ್ ಕನ್ನಡ ಸಿನಿಮಾಸ್ನ ಅಪ್ಡೇಟ್ಸ್ ಅಲ್ಲಿ 2 ಸಿನಿಮಾದ ಬಗ್ಗೆ ಮಾತ್ರ ಆಗಿರುವಂಥದ್ದು. ಮಾರ್ಕ್ನ ಬಗ್ಗೆ ಅಪ್ಡೇಟ್ ಸಿಕ್ಕಿದೆ, ಹಾಗೇನೆ ಡೆವಿಲ್ ಸಿನಿಮಾ ಬಗ್ಗೆ ಅಪ್ಡೇಟ್ ಕೂಡ ಮಾತಾಡೋಕಿದೆ ಅಂತಾನೆ ಹೇಳ್ಬೋದು. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಈಗ ಮೊದಲನೇದಾಗಿ ಮಾತಾಡೋದಾದ್ರೆ ನಾನು ಮಾರ್ಕ್ ಬಗ್ಗೆನೇ ಮಾತಾಡ್ಕೊಬಿಡ್ತೀನಿ. ಮಾರ್ಕ್ ಸಿನಿಮಾದ ಅಪ್ಡೇಟ್ ಅಲ್ಲಿ ಬಂದಿರುವಂಥದ್ದು ಸೆಕೆಂಡ್ ಸಿಂಗಲ್ ಸಾಂಗ್ ಬಗ್ಗೆ ಆಗಿರುವಂಥದ್ದು. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಸೆಕೆಂಡ್ ಸಿಂಗಲ್ ಸಾಂಗಿಗೆ ನೀವೆಲ್ಲ ವೆಯ್ಟ್ ಮಾಡ್ತಿರುವಂಥದ್ದು. ಆಬ್ವಿಯಸ್ಲಿ ಸೈಕೋ ಸೈತಾನ್ ಆಗಲಿ ಅಂದರೆ ಮಾರ್ಕ್ ಆಗಲಿ ಜಾಸ್ತಿ ದಿನ ಇಲ್ಲ, ಪ್ರಮೋಷನ್ ಇದ್ರದ್ದು ಏನು ಅದ್ದೂರಿಯಾಗಿ ನಡೀತಾ ಇಲ್ಲ. ಸೆಕೆಂಡ್ ಸಿಂಗಲ್ ಸಾಂಗ್ ಬಂದರೆ ಓಕೆ, ನಿಮ್ಮ ಪ್ರಮೋಷನ್ ಅದ್ಭುತವಾಗಿ ನಡೀತಿದೆ ಅಂತ ಹೇಳ್ಬೋದು. ಅಂದರೆ ಸೆಕೆಂಡ್ ಸಿಂಗಲ್ ಸಾಂಗಿಗೆ ಎಲ್ಲರೂ ವೆಯ್ಟ್ ಮಾಡ್ತಿದೆ ಅಂತ ಹೇಳ್ಬೋದು. ನೀವೇನು ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾಕೆಂತಂದರೆ ಸೆಕೆಂಡ್ ಸಿಂಗಲ್ ಸಾಂಗ್ನ ಡೇಟ್ ಇಲ್ಲಿ ಆಚೆ ಬಂದ ಅಂತಲೇ ಹೇಳ್ಬೋದು. ಇದೊಂದು ಬಸ್ ರಿಪೋರ್ಟ್ ಪ್ರಕಾರನೇ ಇರುವಂಥದ್ದು, ಆಯಿತಾ. 22ನೇ ತಾರೀಕು ನಿಮಗೆ ಸೆಕೆಂಡ್ ಸಿಂಗಲ್ ಸಾಂಗ್ ನೋಡೋದಕ್ಕೆ ಸಿಗುತ್ತೆ. ಇದು ಕೂಡ ಮಾಸ್ ಲೆವೆಲನ್ನೇ ಬರುವಂಥದ್ದು. ಯಾವುದೇ ಕಾರಣಕ್ಕೂ ಲವ್ ಸಾಂಗ್ ಆ ಥರ ಏನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಹೇಳಿದನ ಇದು ಕೈದಿ ರೀತಿಯೇ ಇರೋವಂಥ ಸಿನಿಮಾ ಆಗಿರೋದ್ರಿಂದ ಸಾಂಗ್ನ ನೀವು ಮಾಸ್ ಲೆವೆಲಲ್ಲೇ ಎಕ್ಸ್ಪೆಕ್ಟ್ ಮಾಡುವಂಥದ್ದು. ಇಡೀ ಸಿನಿಮಾನ ಒಂದೇ ಲೆವೆಲಲ್ಲಿ ಒಂದು ಬ್ಯಾಲೆನ್ಸ್ ಆಗಿ ತೊಗೊಂಡು ಹೋಗುವಂಥ ಒಂದು ಸಿನಿಮಾ ಅಂತಲೇ ಹೇಳ್ಬೋದು. ಅಂದರೆ ನಿಮಗೆ ಆ ಒಂದು ಎಕ್ಸಾಕ್ಟ್ಲಿ ಮ್ಯಾಕ್ಸ್ ಹೇಗೆ ಮಾಸ್ ಲೆವೆಲಲ್ಲಿ ನಿಮಗೆ ಇಷ್ಟ ಆಯ್ತಲ್ಲ, ಅದೇ ರೀತಿ ಈ ಒಂದು ಸಿನಿಮಾ ಕೂಡ ಇಷ್ಟ ಆಗೇ ಆಗುತ್ತೆ. ಅದೇ ಈಗ ನೀವು ಡೆವಿಲ್ ಸಿನಿಮಾ ಬಗ್ಗೆ ಕೇಳೋದಾದರೆ, ನಾನೀಗ ಹೇಳೋಕ್ಕಾಗುವಂಥದ್ದು ನಿಮಗೆ ಹಳೆಯ ವಿಷಯ ಆಗಿರುವಂಥದ್ದು. ಯಾರೆಲ್ಲ ನೀವು ಡೆವಿಲ್ ಫೇಕ್ ನ್ಯೂಸ್ ಅಂತೆಲ್ಲ ಹೇಳ್ತಿದ್ರಲ್ಲ, ಈಗ ನಾನು ನಿಮಗೆ ಹೇಳೋಕೆ ಬಂದಿರುವಂಥದ್ದು ಒಂದೇ ವಿಷಯ ಏನಂತಂದರೆ, ಇದು ಯಾವುದೇ ಕಾರಣಕ್ಕೂ ಫೇಕ್ ನ್ಯೂಸ್ ಆಗಿರುವಂಥದ್ದಲ್ಲ. ಬಾಡಿ ಡಬಲ್ ಬಗ್ಗೆ ನಾನು ಮೊದಲೇನೆ ತುಂಬ ಹಳೆಯ ವಿಡಿಯೋದಲ್ಲಿ ಯಾರಾದರೂ ನೋಡಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾಕೆಂದರೆ ನನಗೆ ಗೊತ್ತು, ನನ್ನ ವ್ಯೂವರ್ಸು ಯಾವಾಗಲೂ ರೆಗ್ಯುಲರ್ ಆಗಿ ನನ್ನ ವೀಡಿಯೋಸ್ ನೋಡ್ತಾರೆ ಅಂತ. ಹಾಗಿರಬೇಕಾದ್ರೆ ನಾನು ಬಾಡಿ ಡಬಲ್ ಬಗ್ಗೆ ಯಾವಾಗ ಮಾತಾಡಿದ್ದು, ಬಾಡಿ ಡಬಲ್ ಅಂದರೆ ಏನು ಗೊತ್ತಾ, ಇವ್ರಿಗೆ ಇಂಜುರಿ ಆಗಿರೋ ಟೈಮಲ್ಲಿ ನನಗೆ ಯಾರು ಅಪ್ಡೇಟ್ ಕೊಡ್ತಿದಾರಲ್ಲ ಅವ್ರು ಹೇಳಿರುವಂಥ ವಿಷಯ ಆಗಿರುವಂಥದ್ದು. ಆ್ಯಂಡ್ ಅದ್ರದ್ದು ಫೋಟೋಸ್ ಕೂಡ ನನ್ನ ಹತ್ರ ಇದೆ. ಅವರೇ ರಿಕ್ವೆಸ್ಟ್ ಮಾಡಿರೋದು ಏನಂತಂದರೆ, ಈಗ ಯಾವುದೇ ಕಾರಣಕ್ಕೂ ಆ ಒಂದು ಪಿಕ್ನ ರಿಲೀಸ್ ಮಾಡೋದಕ್ಕೆ ಹೋಗಬೇಡಿ ಅಂತ. ಸೊ ಯಾಕೆಂದರೆ ಅವರಿಗೂ ತೊಂದರೆ ಆಗುತ್ತೆ. ಆಬ್ವಿಯಸ್ಲಿ ಸಿನಿಮಾ ಕೂಡ ಸುಮ್ಮನೆ ಏನಕ್ಕೆ ನಾವು ಯಾರಿಗೂ ಒಂದು ಸಿನಿಮಾನ ಹಾಳು ಮಾಡೋದಕ್ಕೋಸ್ಕರ ಆ ಹುಡುಗರಿಗೆಲ್ಲ ಅಂದರೆ ಅಪ್ಡೇಟ್ ಕೊಡೋರಿಗೆ ತೊಂದರೆ ಕೊಡೋದಕ್ಕೆ ನಾವು ಯಾರು ಹೇಳಿ. ಅಂದರೆ ಇವ್ರಿಗೆ ಇಂಜುರಿ ಆಗಿರೋ ಟೈಮಲ್ಲಿ ಆ ಟೇಕ್ ಆಫ್ ಲ್ಯಾಂಡಿಂಗು ಇದು ಅಂದರೆ ಒಂದು ಏನು ವೈರಿಂಗಲ್ಲಿ ಏನು ನಡಿಬೇಕಾಗಿತ್ತಲ್ಲ ಆ ಒಂದು ಶಾರ್ಟ್ಸ್ ಎಲ್ಲ ಈ ಒಂದು ಪರ್ಸನ್ ನನಗೆ ಅಪ್ಡೇಟ್ ಕೊಡ್ತಾರಲ್ಲ ಅವರಿಂದೇ ಅಷ್ಟೇ ಆ ಥರದ್ದೇ ಒಂದು ಕಟ್ಔಟ್ ಆಗಿರೋದ್ರಿಂದ ಅವರಿಗೆ ಆ ಒಂದು ಏನು ಬಾಡಿ ಡಬಲ್ನ ಯೂಸ್ ಮಾಡ್ಕೊಳ್ಳೋದಕ್ಕಾಯಿತು. ಸೊ ಪ್ರಕಾಶ್ ವೀರ್ ಅವ್ರನ್ನ ಕೇಳ್ತಾರೆ, ನೀವು ಈ ಥರ ಮಾಡ್ತೀಯ ಅಂತ. ಇವರು ನನ್ನ ಹತ್ರನೂ ಕೂಡ ಡಿಸ್ಕಸ್ ಮಾಡಿದ್ರು, ಆಯ್ತಾ. ನನಗೇನು ಶಾಕ್ ಆಯ್ತು, ಇವರು ನನ್ನ ಹತ್ರ ಯಾಕೆ ಡಿಸ್ಕಸ್ ಮಾಡೋಂಥ ಅವಶ್ಯಕತೆ ಇಲ್ವಲ್ಲ, ಒಪ್ಕೊಂಡ್ಬಿಡ್ಬೇಕು ಅಂತ ಹೇಳಿದೆ. ಸೊ ಆ್ಯಂಡ್ ಅದಕ್ಕೆ ಏನೇನು ಕಾಸ್ಟ್ಯೂಮು ಅದು ಇದು ಎಲ್ಲ ಆಗಿ ಬಾಡಿ ಡಬಲ್ನ ಯೂಸ್ ಮಾಡಿ ಅದು ಪಿಕ್ಚರ್ ಈಗಲ್ಲ, ನಾನು ಒಂದು ಟೈಮಲ್ಲಿ ರಿಲೀಸ್ ಮಾಡ್ತೀನಿ. ಅಂದರೆ ಸಿನಿಮಾನ ರಿಲೀಸ್ ಆಗಲಿ, ಆಗ ನಾನು ಕೊಡ್ತಿರೋಂಥ ಎಲ್ಲ ಅಪ್ಡೇಟ್ಸು ನಿಜ ಅಂತ ನಿಮಗೆ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಗೈಸ್, ಇದಿಷ್ಟು ನಾನು ಹೇಳೋಕ್ಕಿದ್ದು. ನೀವೇನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟು. ನೀವು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸುರಾಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪ್ಲೀಸ್. ಹಾಗೆಯೇ ನಿಮ್ಗೆ ಏನಾದರೂ ಅಪ್ಡೇಟ್ಸ್ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಯಾವ ಅಪ್ಡೇಟಿಗೋಸ್ಕರ ನೀವು ಕಾಯ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು. ಪೀಸ್ ಔಟ್.